ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಭಾರತ ಮತ್ತು ನ್ಯೂಜಿಲೆಂಡ್ ಪಂದ್ಯ ಫೈನಲ್ ಮ್ಯಾಚ್ ನಾಳೆ ನಡೆದಿದೆ. ಎಲ್ಲರೂ ಕೂಡ ಗೊತ್ತಿರ್ಬೋದು. ಈಗಾಗಲೇ ನಮ್ಮ ಭಾರತ ತಂಡ ಒಂದು ಪಂದ್ಯನೂ ಕೂಡ ಸೋತಿಲ್ಲ ಇದೇ ಪಿಚ್ಚಲ್ಲಿ ಅಂತ ಹೇಳಬೇಕು. ದುಬೈಯಲ್ಲಿ ಆಡ್ತಾ ಇರೋದೆ ಆ ಪಿಚ್ಚಲ್ಲಿ ಒಂದು ಪಂದ್ಯ ಸೋತಿಲ್ಲ ಇದುವರೆಗೂ ಅಂತ ಹೇಳಬೇಕು. ನ್ಯೂಜಿಲೆಂಡ್ನ ಆಲ್ರೆಡಿ ಇದೇ ಪಿಚ್ಚಲ್ಲಿ ಒಂದು ಬಾರಿ ಸೋಸಿದ್ದೀವಿ. ಮತ್ತು ನ್ಯೂಜಿಲೆಂಡ್ಗೆ ಈ ಪಿಚ್ ಯಾವ ರೀತಿ ಇದೆ ಅಂತ ಅವ್ರಿಗೆ ಆಲ್ರೆಡಿ ಒಂದ್ಸಲಿ ಗೊತ್ತಿರುತ್ತೆ ಅಂತ ಹೇಳಬೇಕು. ಮತ್ತು ಅವರಿಗೆ ಮತ್ತೆ ಸೋಲ್ಬಾರ್ದು, ಭಾರತ ತಂಡವನ್ನು ಫೈನಲ್ ಮ್ಯಾಚಲ್ಲಿ ಸೋಲಿಸಬೇಕು ಅಂತ ನ್ಯೂಜಿಲೆಂಡ್ ಅವರು ಕಾಯ್ತಾ ಇರ್ತಾರೆ ಅಂತ ಹೇಳಬೇಕು. ಭಾರತ ತಂಡ ಸ್ವಲ್ಪ ಯಾವಾದರೂ ಕೂಡ ತೊಂದರೆ ಆಗುತ್ತೆ ಅಂತ ಹೇಳಬೇಕು. ಆದರೆ ಈಗ ನಮ್ಮ ಭಾರತ ತಂಡ ಪ್ಲೇಯಿಂಗ್ ಲೈನ್ ಯಾವ ರೀತಿ ಇರುತ್ತೆ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಭಾರತ ಮತ್ತು ನ್ಯೂಜಿಲೆಂಡ್ ಪಂದ್ಯದಲ್ಲಿ ಯಾವ ತಂಡ ಕಪ್ ಹೊಡೆಯುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಭಾರತ ತಂಡ ಇದಾಗಲೇ ಇಲ್ಲಿ ನಮ್ಮನ್ನ ಸೋಸರು ಯಾರೂ ಇಲ್ಲ, ಈ ಪಿಚ್ನ ನಮ್ಮಷ್ಟು ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲ ಅಂತ ಗೊತ್ತು ಎಲ್ಲರೂ ಕೂಡ. ಆದರೆ ನ್ಯೂಜಿಲೆಂಡ್ ಒಂದು ಟೀಮು ಫೈನಲ್ಲು ಅಥವಾ ಸೆಮಿಫೈನಲ್ಲು ಮತ್ತು ನಾಕೌಟ್ ಪಂದ್ಯ ಬಂತು ಅಂತಾರೆ ಪಣ ತೊಟ್ಟೆ ಆಡ್ತಾರೆ ನ್ಯೂಜಿಲೆಂಡ್ನ ಪ್ರತಿಯೊಬ್ಬ ಆಟಗಾರರು ಅಂತ ಹೇಳಬೇಕು. ಈಗ ನಮ್ಮ ಭಾರತ ತಂಡ ಪ್ಲೇಯಿಂಗ್ ಲೈನಲ್ಲಿ ಬದಲಾವಣೆ ಮಾಡುತ್ತಾ ಅಂತ ಸುಮಾರು ಜನ ಪ್ರಶ್ನೆ ಆಗಿದೆ ಅಂತ ಹೇಳ್ಬೇಕಾದ್ರೆ ಹೊಸ ಆಟಗಾರರು ಎಂಟ್ರಿ ಕೊಡ್ತಾರಂತ. ಆದರೆ ನಮ್ಮ ಭಾರತ ತಂಡ ಯಾವುದೇ ರೀತಿ ಬದಲಾವಣೆ ಮಾಡೋಕ್ಕೆ ಹೋಗೋದಿಲ್ಲ ಅಂತ ಹೇಳ್ತೀನಿ. ಯಾವುದೇ ರೀತಿ ಹೊಸ ಆಟಗಾರರಿಗೆ ಚಾನ್ಸ್ ಕೊಡೋದಿಲ್ಲ. ಯಾಕಂತ ಅಂದರೆ ಈಗಾಗಲೇ ನಮ್ಮ ತಂಡ ಸೆಟ್ ಆಗಿದೆ ಅಂತ ಹೇಳಬೇಕು. ಈ ಪ್ಲೇಯಿಂಗ್ ಲೈನ್ ಸೆಟ್ ಆಗಿದೆ ಅಂತ ಹೇಳಬೇಕು. ಬ್ಯಾಟ್ಸ್ಮನ್ಗಳಾಗಿರ್ಬೋದು, ಬೌಲರ್ಸ್ಗಳಾಗಿರ್ಬೋದು ಈ ಪಿಚ್ಚನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಬೇಕು. ಈ ಕಾರಣದಾಗಿ ಭಾರತ ತಂಡ ಇಲ್ಲಿ ಯಾವುದೇ ರೀತಿ ಪ್ಲೇಯಿಂಗ್ ಲೈನ್ನ ಬದಲಾವಣೆ ಮಾಡೋಕ್ಕೆ ಹೋಗೋದಿಲ್ಲ. ಇರೋ ಪ್ಲೇಯಿಂಗ್ ಲೈನಲ್ಲೇ ಫೈನಲ್ ಮ್ಯಾಚು ಕೂಡ ಆಡಿ ಕಪ್ ಹೊಡೆಯೋದಂತ ಅವರು ಆಲ್ರೆಡಿ ಡಿಸೈಡ್ ಆಗಿದ್ದಾರೆ ಅಂತ ಹೇಳಬೇಕು. ಗೌತಮ್ ಗಂಭೀರ್ ಹೇಳಿರೋ ಪ್ರಕಾರ ನಾವು ಪ್ಲೇಯಿಂಗ್ ಲೈನ್ ಒಂದು ಪ್ಲೇಯಿಂಗ್ ಲೈನ್ ಸೆಟ್ ಆಯಿತು ಅಂತ ಅಂದರೆ ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ ಅಂತ. ಮತ್ತು ಈ ಕ್ರೂಷಿಯಲ್ ಸಮಯದಲ್ಲಿ, ಅದು ಕೂಡ ಫೈನಲ್ ಸಮಯದಲ್ಲಿ ಯಾವುದೇ ರೀತಿ ಪ್ಲೇಯಿಂಗ್ ಲೈನ್ನ ಬದಲಾವಣೆ ಮಾಡೋಕ್ಕೆ ಯಾರೋ ಒಬ್ಬ ಕೋಚ್ ಆಗಿರ್ಬೋದು, ಕ್ಯಾಪ್ಟನ್ ಆಗಿರ್ಬೋದು ಇಷ್ಟಪಡೋದಿಲ್ಲ ಅಂತ ಹೇಳ್ಬೇಕು. ಯಾಕಂತಾರೆ ಈಗ ಫೈನಲ್ ಮ್ಯಾಚ್ಗೆ ಪ್ಲೇಯಿಂಗ್ ಲೈನ್ನ ಚೇಂಜ್ ಮಾಡ್ತು ಅಂತಾರೆ ಗೊತ್ತಿರ್ಬೋದು ಯಾವ ರೀತಿ ಕಷ್ಟ ಆಗುತ್ತೆ ಅಂತಿರಲ್ಲ. ಆ ಚೇಂಜ್ ಮಾಡಿದಂಥ ಆಟಗಾರ ಚೆನ್ನಾಗಿ ಆಡಲಿಲ್ಲ, ಅವ್ರನ್ನೆಲ್ಲ ಮ್ಯಾಚ್ ಸೋಲ್ತು ಅಂತಂದರೆ ಯಾವ ರೀತಿ ಆಗುತ್ತೆ ಯೋಚನೆ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.